ಬೆಕ್ಕಲಕೋಟೆ ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕರು ಸಾರ್ವಜನಿಕರು ಬೀದಿಗಳಲ್ಲಿ ಹಾಕುವ ಕಸವನ್ನ ಸಂಗ್ರಹಿಸಿ ಉಪಯೋಗಕ್ಕೆ ಬಾರದ ಕಸವನ್ನ ಗೊಬ್ಬರವಾಗಿ ಪರಿವರ್ತಿಸಿ ರೈತರಿಗೆ ನೀಡುತ್ತಿರುವ ಕಾರ್ಯ ಪ್ರಶಂಸೆಗೆ ಪಾತ್ರವಾಗಿದೆ. ಸ್ವಲ್ಪ ಕೆಮಿಕಲ್ ಬರುತ್ತೆ, ಅದು ಮಿಕ್ಸ್ ಮಾಡಿ 41 ದಿನ ಬೇಗ ಏನು ಇದು ಮಾಡಿ ಲೈನ್ ಪ್ರಕಾರ ಮಾಡಿ ಅದಕ್ಕೆ ಸ್ಪ್ರೇ ಹೊಡೆದು ನಾವು ಅದನ್ನ ಕೊಳಿಸಿದ ಮೇಲೆ ಈ ತಂದು ಹಿಂಗೆ ಹಾಕ್ತೀವಿ. ಹಿಂಗೆ ತಂದು ಹಾಕಿದ್ಮೇಲೆ ಇದೈತೆ ಇದಕ್ಕೆ ಫಸ್ಟ್ ಕಟ್ಟಡ ಅಂತ ಬೀಳುತ್ತೆ, ಕಲ್ಲು ಮಣ್ಣೆಲ್ಲ. ಆಮೇಲೆ ಇದ್ರೊಳಗೆ ಈ ಥರ ಬೀಳುತ್ತೆ. ಇದು ಈ ಒಂದೇ ಸಲ ಬಿಡಲ್ಲ, 4-5 ಸಲ ಇದ್ರಂಗೆ ಹಾಕ್ಬೇಕೀಗ ವೇಸ್ಟ್ ಎಲ್ಲ ಅಲ್ಲಿಗೆ ಹೋಗುತ್ತೆ. ಮತ್ತೆ ಅದನ್ನು ತೊಗೊಂಡು ಮತ್ತೆ ಇಲ್ಲಿ ಹಾಕ್ತೀವಿ. ಆಮೇಲೆ ಲಾಸ್ಟಿಗೆ ಒಂಟಿಲಿ ಇದೇ ಗೊಬ್ಬರ ನೋಡ್ಬೋದು ನೀವು. ನೋಡ್ರಕ್ಕ ಗೊಬ್ಬರ ನೀವು ಕಸ ಏನು ಮಾಡ್ತೀವಲ್ಲ ಕಸದಿಂದ ರಸ ಮಾಡಿ ಗೊಬ್ಬರ ಮಾಡೋದು. ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರು ಪ್ರತಿದಿನ ಬೀದಿಗಳಲ್ಲಿ ಸಂಗ್ರಹಿಸುವ ಕಸವನ್ನ ವಿಂಗಡಿಸಿ ಸಾವಯವ ಕಸದ ಮೂಲಕ ಗೊಬ್ಬರ ತಯಾರಿಸುತ್ತಿದ್ದಾರೆ. ಈ ಗೊಬ್ಬರವನ್ನ ಸ್ಥಳೀಯ ರೈತರಿಗೆ ನೀಡಲಾಗುತ್ತಿದ್ದು ಇದರಿಂದ ಪರಿಸರ ಸಂರಕ್ಷಣೆ ಜೊತೆಗೆ ರೈತರಿಗೂ ಸಹ ಉಪಯೋಗವಾಗುತ್ತಿದೆ. ಸ್ವಚ್ಛತಾ ನಿರ್ವಹಣಾ ಘಟಕ ಸೈಟಿನಲ್ಲಿ ಇಂದು ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಹಸಿಕಸ, ಒಣಕಸ ಹಾಗೂ ಅಪಾಯಕಾರಿ ತ್ಯಾಜ್ಯಗಳನ್ನು ಸರಿಯಾಗಿ ವಿಂಗಡಿಸುವ ಬಗ್ಗೆ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ಏನ್ ಅನ್ಕೊಂಡಿರಿ, ಇವ್ರು ಕಸ ತಗೊಂಡೋಗಿ ಏನ್ ಮಾಡ್ತಾರ, ಬೇರೆ ಬೇರೆ ಮಾಡಿಕೊಡ್ರು ಅಂತ ಕೇಳ್ತಾರ ಅಂತ ನಮಗೆ ಅಮ್ಲಿದ್ರೆ ಎಷ್ಟೊತ್ತು ನಿಮ್ಮ ಮನಸ್ಸಿನಾಗ ನೀವು ಅನ್ಕೊಂಡಿರ್ತೀವಿ. ಅಂದ್ರೆ ಹಸಿ ಕಸ, ಒಣ ಕಸ ಬೇರೆ ಬೇರೆ ಯಾಕೆ ಮಾಡ್ಬೇಕಂದ್ರೆ ಹಸಿ ಕಸ ಎಲ್ಲ ಗೊಬ್ಬರ ಆಗ್ತೈತೆ. ಅದನ್ನ ಇಲ್ಲಿ 45 ದಿನ ಕೊಳಿಸಿ ಹಸಿ ಕಸನ 45 ದಿನ ಕೊಳಿಸಿ ನೀರು ಬಿಟ್ಟು ಮತ್ತೆ ಬೆಲ್ಲದ ನೀರು ಮತ್ತೆ ಎರೆಹುಳು ಇದೆಲ್ಲ ಹಾಕಿ ಅದನ್ನ ಕೊಳಿಸ್ತಾರ. ಕೊಳಿಸಿ 45 ದಿನ ಕೊಳಿಸಿ ಆದ್ಮೇಲೆ ಅದಕ್ಕೆ ಮತ್ತೆ ಹಾರಾಕ್ತಾರೆ. ತೆಳ್ಳಗ ಹಾರಾಕಿ ಜಲ್ಲಿಡಿಗೆ ಹಿಡಿದು ಅದು ಗೊಬ್ಬರ ಆಗ್ತೈತೆ. ಅದು ಎರೆಹುಳ ಗೊಬ್ಬರ ಆಗ್ತೈತೆ. ಅದನ್ನ ರೈತರಿಗೆ ಕಡಿಮೆ ದರದಾಗ ಮಾರಾಟ ಮಾಡ್ತಾರೆ. ಅದಕ್ಕಾಗಿ ಅಕ್ಕ ನಿಮಗೆ ಹೇಳ್ತೀವಿ, ಮನೆಗೆ ಬಂದಾಗೆಲ್ಲ ಹೇಳ್ತೀವಿ, ಹಸಿ ಕಸ ಬೇರೆ ಮಾಡಿಕೊಡ್ರಿ, ಕವರ್ಗಳು ಪ್ಲಾಸ್ಟಿಕ್ ಎಲ್ಲ ಬೇರೆ ಮಾಡಿಕೊಡ್ರು ಅಂತ ಕೇಳ್ತಾ ಇದೀವಿ. ಇನ್ನು ಒಣ ಕಸ ಅಂದ್ರೆ ಪ್ಲಾಸ್ಟಿಕ್ಕು, ಪೇಪರು, ಬಾಟ್ಲಿ ಇವೆಲ್ಲ ಬೇರೆ ಮಾಡ್ರಿ ಅಂತ ಅದಕ್ಕೂ ಕೇಳ್ತೀವಿ. ಅದು ಯಾಕಂದ್ರೆ ಇನ್ನು ಮರುಬಳಕೆ ಆಗ್ತಾವ. ಮರುಬಳಕೆ ಅಂದ್ರೆ ಇನ್ನು ಇವಾಗ ಒಂದು ಬಾಗ್ಲಿ ಮಾಡ್ತಾರಮ್ಮ, ಬಾಗ್ಲಿ ಮಾಡ್ಬೇಕಾದ್ರೆ ಅದ್ರಲ್ಲಿ ಸಣ್ಣ ಸಣ್ಣ ಚೂರು ಇರ್ತಾವಲ್ಲ, ಇದು ಪೇಪರು, ಇದು ನ್ಯೂಸ್ ಪೇಪರು ಮತ್ತೆ ಬಾಟ್ಲಿ ಅವೆಲ್ಲ ಇರ್ತಾವಲ್ಲ, ಅವು ಮರುಬಳಕೆ ಆಗ್ತಾವ. ಅದಕ್ಕಾಗಿ ಬೇರೆ ಬೇರೆ ಮಾಡಿಕೊಡ್ರು ಅಂತ ಕೇಳೋದು ನಿಮಗೆ ಬಂದು. ಏಕ ಬಳಕೆಯ ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರಕ್ಕೆ ಉಂಟಾಗುವ ಹಾನಿಗಳ ಕುರಿತು ಮಾಹಿತಿ ನೀಡಲಾಯಿತು. ಈ ಕ್ರಮದಿಂದ ಪಟ್ಟಣದಲ್ಲಿ ಸ್ವಚ್ಛತೆ ಹೆಚ್ಚಾಗಿದ್ದು ಕಸದ ಸಮಸ್ಯೆ ಕೂಡ ಕಡಿಮೆಯಾಗಿದೆ ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ. ಪಟ್ಟಣ ಪಂಚಾಯಿತಿಯ ಈ ಕಾರ್ಯವನ್ನು ಸ್ಥಳೀಯರು ಶ್ಲಾಘಿಸಿದ್ದಾರೆ. ವರದಿ ಮಲ್ಲಿಕಾರ್ಜುನ ಕಸ್ತೂರಿ, ಶ್ರೀ ಟಿವಿ ನ್ಯೂಸ್. ಬೇರೆ ಮಾಡಿ ಕೊಡ್ರಿ ಅಂತ ಯಾಕೆ ಹೇಳ್ತೀವಿ ಅಂತ ನಿಮಗೆ ಇವತ್ತು ಗೊತ್ತಾಗುತ್ತೆ. ನಮಗೆ ಅದರಲ್ಲೇ ಬಂದು ಇಲ್ಲಿ ಏನೇನು ಮಾಡ್ತೀವಿ, ಯಾವುದು ಹಸಿ ಕಸನ, ಒಣ ಕಸನ, ಪ್ಲಾಸ್ಟಿಕ್ಕಿನ ಅದನ್ನೆಲ್ಲ ನಾವು ಡಿವೈಡ್ ತೊಗೊಂಡು ಇಲ್ಲಿ ಬಂದು ನಾವು ಏನು ಮಾಡ್ತೀವಿ ಅಂತ ನಿಮಗೆ ಇವತ್ತೆಲ್ಲ ಗೊತ್ತಾಗುತ್ತೆ. ತಿಳ್ಕೊಂಡು ನೀವು ಇನ್ನೊಂದು ಎಲ್ಲರಿಗೆ ಹೇಳ್ತೀರಿ ಅನ್ಕೊಂಡಿನಿ. ನಾವು ಹೋಗತ್ತಿಗೆ ಈ ಪ್ರೋಗ್ರಾಮ್ ಆಗತ್ತಿಗೆಲ್ಲ ನಿಮಗೆ ತಿಳಿಯುತ್ತೆ. ಹಂಗಾಗಿ ಇವತ್ತಿನ ಪ್ರೋಗ್ರಾಮ್ ಏನಂದ್ರೆ ಹಸಿ ಕಸ, ಒಣ ಕಸ ಬಗ್ಗೆ ನೀವು ಯಾವ ಥರ ವಿಂಗಡಣೆ ಮಾಡ್ಬೇಕಂತೇಳಿ SH ಗುಂಪವರಿಗೆ ಅವೇರ್ನೆಸ್ ಹೇಳ್ಬೇಕಂತ. ಯಾಕಂದರೆ ನಾವು ಫಸ್ಟ್ ಹೆಣ್ಮಕ್ಳು ಮಾಡಿದ್ರೇ ಕೆಲಸ ಆಗೋದು. ಹಂಗಾಗಿ ಫಸ್ಟು ಹೆಣ್ಮಕ್ಳೇ ಮಾಡ್ಬೇಕಂತೇಳಿ, ಯಾಕಂದರೆ ನಾವೇ ಮನೆ ಕೆಲಸ ಮಾಡೋದು, ಗಂಡು ಮಕ್ಳೇನು ಮಾಡಲ್ಲ, ಸುಮ್ಮನೆ ಇದು ಮಾಡಿ ಹೋಗ್ತಾರೆ. ನಮ್ಮಷ್ಟು ಅವ್ರಿಗೆ ಇದೇ ಇರಲ್ಲ, ಹೆಣ್ಮಕ್ಳಿಂದನೇ ಸಾಧ್ಯ ಅಂತೇಳಿ ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಕ್ಕೆ ನಂದೆರಡು ಮಾತುಗಳು ಮುಗಿಸ್ತೀನಿ.